ಸಾವಿರ ಹಣ ಕೊಟ್ಟು ನಲ್ಲಿ ಹಾಕಿಸಿಕೊಂಡಿದ್ದಾರೆ. ಕಾವೇರಿ ನೀರು ಬರುತ್ತೆ ಅಂತ ಕನಸು ಕಂಡಿದ್ರು. ಆದ್ರೆ ನೀರು ಬರೋ ಮೊದಲೇ ಅಲ್ಲಿನ ಜನರಿಗೆ ನೀರಿನ ಬಿಲ್ ಬಂದಿತ್ತು. ಅಷ್ಟಕ್ಕೂ ಓಟ್ ಹಾಕಿಲ್ಲ ಅಂತ ನಮ್ ಏರಿಯಾಗೆ ನೀರು ಬರ್ತಿಲ್ಲ ಅಂತ ಅಲ್ಲಿನ ಜನ ಶಾಸಕರ ವಿರುದ್ಧವೇ ಆರೋಪಿಸಿದ್ದಾರೆ. ನಾವು ಈ ಏರಿಯಾದಿಂದ ಓಟ್ ಹಾಕಿಲ್ಲ, ಸೊ ಅದಕ್ಕೆ ನಾವು ಆ ಏರಿಯಾಗೆ ಯಾವುದೇ ಥರ ನಾವು ಇಂಪ್ರೂವ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ವೋಟ್ ಹಾಕಿಲ್ಲ, ನಿಮ್ಮ ಕೆಲಸ ಮಾಡಲ್ಲ ಅಂತ ಶಾಸಕರು ಡೈರೆಕ್ಟ್ ಆಗಿ ಹೇಳ್ತಾರಂತೆ. ಶಾಸಕರ ಕೆಂಗಣ್ಣಿಗೆ ಗುರಿಯಾಗಿರೋ ಸುಂಕದಕಟ್ಟೆಯ ಮಹದೇಶ್ವರ ನಗರದ ಮತದಾರರು ಈಗ ಕುಡಿಯೋ ನೀರಿಲ್ಲದೆ ಪರದಾಡ್ತಿದ್ದಾರೆ. ವೋಟ್ ಹಾಕಿಲ್ಲ ಅಂತ ನೀರು ಬಿಡ್ತಿಲ್ವಂತೆ. ದಾಸರಹಳ್ಳಿ ಶಾಸಕರ ವಿರುದ್ಧ ಸ್ಥಳೀಯರ ಆರೋಪ. ನಲ್ಲಿಯಲ್ಲಿ ನೀರು ಬರ್ತಿಲ್ಲ, ಆದರೆ ಪ್ರತಿ ತಿಂಗಳು ಮಾತ್ರ 700,000 ಅಂತ ನೀರಿನ ಬಿಲ್ ಮಾತ್ರ ಬರ್ತಿದೆ. ಅಷ್ಟಕ್ಕೂ ಇದು ಸುಂಕದಕಟ್ಟೆಯ ಮಹದೇಶ್ವರ ನಗರ ನಿವಾಸಿಗಳ ಗೋಳು. ಈ ಏರಿಯಾದಲ್ಲಿ ಪ್ರತಿ ಮನೆಗೂ ನಲ್ಲಿ ಮೂಲಕ ನೀರು ಕೊಡೋಕೆ ಜಲಮಂಡಳಿ ಪೈಪ್ಲೈನ್ ಮಾಡಿದೆ. ಆದರೆ ಕಳೆದ 3-4 ತಿಂಗಳಿಂದ ಸರಿಯಾಗಿ ನೀರು ಬರ್ತಿಲ್ಲ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಅದರಲ್ಲೂ ಈ ಭಾಗದಲ್ಲಿ ಶಾಸಕರಿಗೆ ವೋಟ್ ಬಿದ್ದಿಲ್ಲ, ಇದೇ ಕಾರಣಕ್ಕೆ ನೀರು ಕೊಡ್ತಿಲ್ಲ, ಅಭಿವೃದ್ಧಿ ಮಾಡ್ತಿಲ್ಲ ಅಂತ ಇಲ್ಲಿನ ಜನ ಆರೋಪಿಸುತ್ತಿದ್ದಾರೆ. MLA ಅಂತೂ ಗೆದ್ದೋದ್ಮೇಲೆ ಅಂತೂ ಸರಿ ಈ ಕಡೆ ನೋಡೇ ಇಲ್ಲ. ಏನಾದ್ರು ಕೇಳಿದ್ರೆ ಸಮಸ್ಯೆ ಏನು ಅಂತಾರೆ, ನಾವು ಈ ಏರಿಯಾದಿಂದ ವೋಟ್ ಹಾಕಿಲ್ಲ, ಸೊ ಅದಕ್ಕೆ ನಾವು ಆ ಏರಿಯಾಗೆ ಯಾವುದೇ ಥರ ನಾವು ಇಂಪ್ರೂವ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು BWSSP ಅವರು ಅದೇ ಕಾರಣ ಹೇಳ್ತಾರೆ ಸರ್. ಮತ್ತು ನಾವು 2 ಲಕ್ಷ 3 ಲಕ್ಷ ಕಟ್ಬಿಟ್ಟು ಸುಮ್ಮನೆ ನಾವು ಅಲ್ಲಿ ನೀರು ಇಲ್ಲ, ಈ ಕಡೆ ನೀರು ಟ್ಯಾಂಕಿಗೂ ಕೊಡಬೇಕು, ಈ ಕಡೆ CMC ಅವ್ರ ಹತ್ರನೂ ಒದ್ದಾಡಬೇಕು, ಏನೊಂದು ಇಂಪ್ರೂವ್ ಕೂಡ ಇಲ್ಲ. ಇನ್ನು ನೀರು ಬರದಿದ್ರೂ ಪ್ರತಿ ತಿಂಗಳು ಬಿಲ್ ಮಾತ್ರ ಕರೆಕ್ಟ್ ಆಗಿ ಬರ್ತಿದೆ. ಈ ಬಗ್ಗೆ ಅಧಿಕಾರಿಗಳಿಗೆ ಹೇಳಿದ್ರೂ ಪ್ರಯೋಜನ ಆಗಿಲ್ಲ ಅಂತಾರೆ ಸ್ಥಳೀಯರು. ಈ ಸಮಸ್ಯೆ ಬಗ್ಗೆ ಜಲಮಂಡಳಿ ಅಧಿಕಾರಿಗಳನ್ನ ಕೇಳಿದ್ರೆ ಪೈಪ್ಲೈನ್ ನಲ್ಲಿ ಕಲ್ಲು ಸಿಕ್ಕಾಕೊಂಡಿತ್ತು, ಸದ್ಯ ಅದನ್ನ ಸರಿ ಮಾಡಿದ್ದೇವೆ, ಇಂದಿನಿಂದಲೇ ನೀರು ಪೂರೈಸಿದ್ದೇವೆ ಅಂತಾರೆ. ಸರ್, ಈಗ 1 ತಿಂಗಳಿಂದ ಏನಂದ್ರೆ ಸ್ವಲ್ಪ ಬ್ಲಾಕೇಜಸ್ ಆಗಿತ್ತು, ಇಷ್ಟು ದಪ್ಪ ಕಲ್ ಸೇರ್ಕೊಂಡಿತ್ತು. ನಾವು ಅದನ್ನ ಇಂಟೆನ್ಷನಲಿ ಏನು ಸ್ಟಾಪ್ ಮಾಡಿಲ್ಲ, ಏನು ಇಲ್ಲ. ಎಲ್ಲಾ ಕಡೆನೂ ನಮ್ ಕಡೆಯಿಂದ ಏನೇನ್ ಪ್ರಯತ್ನ ಇದೆ ಎಲ್ಲಾ ಮಾಡಿದ್ವಿ, ಯಾವ ಕಡೆನೂ ಸಾಲ್ವ್ ಆಗ್ಲಿಲ್ಲ. ಅದು ಮೊನ್ನೆ ಸಿಕ್ಕಿದೆ. ಒಂದ್ ಕಡೆ ಚಟ್ಟಿಂಗ್ ಹಾಕ್ಸಿ ನೋಡಿದಾದ್ಮೇಲೆ ಇಷ್ಟು ದಪ್ಪ ಕಲ್ ಸೇರ್ಕೊಂಡಿತ್ತು, ಹಂಗಾಗಿ ಇವ್ರಿಗೆ ನೀರ್ ಸ್ಟಾಪ್ ಆಗಿತ್ತು. ಮೊನ್ನೆ ರೆಡಿ ಆಗಿದೆ. ಇವತ್ತು ವಿಘ್ನೇಶ್ವರ ನಗರ ಸಪ್ಲೈ ಸ್ಕಿಪ್ ಮಾಡ್ಬಿಟ್ಟು ಇವ್ರಿಗೆ ನೀರ್ ಕೊಡ್ತಾ ಇದೀವಿ. ಸ್ಥಳೀಯರು ದ್ವೇಷದ ರಾಜಕಾರಣ ಅಂತ ಆರೋಪಿಸಿದ್ರೆ ಅಧಿಕಾರಿಗಳು ಕಲ್ಲಿನ ಸಮಸ್ಯೆ ಹೇಳ್ತಿದ್ದಾರೆ. ಅದೇನೇ ಇರಲಿ, ಮಹದೇಶ್ವರ ನಗರದ ಜನತೆಗೆ ಇನ್ನಾದ್ರೂ ನೀರು ಪೂರೈಕೆ ಆಗಬೇಕಿದೆ. ಶಾಂತಮೂರ್ತಿ, TV9 ಬೆಂಗಳೂರು.